ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ಜನ ನನ್ನ ಕೇಳ್ತಾ ಇದ್ರೆ, ಸರ್ ಎರಡಲ್ ಅಂದ್ರೆ ಏನು, ನಾಲ್ಕಲ್ ಅಂದ್ರೆ ಏನು, ಆರಲ್ ಅಂದ್ರೆ ಏನು, ಕಡೆಯಲ್ ಅಂದ್ರೆ ಏನು ಅಂತ ತುಂಬಾ ಜನ ಬರೀ ಹೇಳ್ತಾ ಇದಾರೆ. ಬಟ್ ಯಾರೊಬ್ರು ತೋರಿಸ್ತಾ ಇಲ್ಲ ಅಂತ. ಬನ್ನಿ ನಿಮ್ಗಳೆಲ್ಲರಿಗೂ ಇವತ್ತು ಪರಿಚಯ ಮಾಡ್ಕೊಡ್ತೀನಿ. ಸೊ ಎರಡಲ್ ಅಂದ್ರೆ ಯಾವ ತರ ಇರುತ್ತೆ, ನಾಲ್ಕಲ್ ಅಂದ್ರೆ ಯಾವ ತರ ಇರುತ್ತೆ ಅಂತ. ನಿಜವಾಗ್ಲೂ ಎಷ್ಟ ಒಂದು ಇಂಟ್ರೆಸ್ಟಿಂಗ್ ಆದಂತ ವಿಚಾರ ಇದೆ ಅಂದ್ರೆ, ನಿಜವಾಗ್ಲೂ ಇದನ್ನ ಇಲ್ಲಿವರೆಗೂ ಯಾರು ಕೂಡ ಯಾವುದೇ ಕೂಡ ನಿಮ್ಗೆ ಚಾನೆಲ್ ಅಲ್ಲಿ ಕೂಡ ಈ ಇನ್ಫಾರ್ಮೇಶನ್ ಸಿಕ್ಕಲ್ಲ. ದಯವಿಟ್ಟು ನೋಡಿ ಏನದು ಅಂತ ತುಂಬಾ ಇಂಪಾರ್ಟೆಂಟ್ ವಿಚಾರ. ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ ಹೋಗೋಣ, ಪ್ರತಾಪ್ ಸರ್ ಹತ್ರ ಮಾತಾಡೋಣ. ಸ್ನೇಹಿತರೆ ನಮಸ್ತೆ, ನಾನು ಮೈಸೂರು ಪ್ರತಾಪ್ ಸರ್ ಮಾತಾಡೋದು. ಆಕ್ಚುಲಿ ನಾನು ನಿಮ್ಮ ಹತ್ರ ಬಂದಿದ್ದು ಏನ್ ಕಾರಣಕ್ಕೆ ಅಂದ್ರೆ, ತುಂಬಾ ಜನ ಈಗ ಏನಾಗ್ತಿದೆ ಅಂದ್ರೆ ಒಂದಷ್ಟು ವಿಡಿಯೋಗಳಲ್ಲಿ ಇದು ಎರಡಲ್ಲಿಗೆ ಬಿದ್ದಿದೆ, ನಾಲ್ಕಲ್ಲಿಗೆ ಬಿದ್ದಿದೆ, ಇಲ್ಲ ಕಡೆ ಹಲ್ಲಲ್ಲಿ ಇದೆ ಅಂತ ಹೇಳ್ತಾರೆ. ಬಟ್ ನೋಡೋರ್ಗೆ, ವೀಕ್ಷಕರಿಗೆ ಕೆಲವ್ರಿಗೆ ಯಾರಿಗೂ ಈ ಹಸು ಸಾಕಿರೋ ಅನುಭವ ಇರಲ್ಲ. ಸೊ ಅವ್ರಿಗೆ ಇನ್ ಕೆಲವ್ರು ಯಾರಾದ್ರೂ ಇದ್ದವ್ರಿಗೂ ನೋಡಿ ಇರಲ್ಲ ಅನ್ನೋರ್ಗು ಹೆಲ್ಪ್ ಆಗ್ಲಿ ಅಂತ ಒಂದು ವಿಚಾರದಿಂದ ನಾನು ನಿಮ್ಮ ಹತ್ರ ಬಂದೆ. ಯಾವ ತರ ಇರುತ್ತೆ ಸರ್ ಹಲ್ಲು ಅಂದ್ರೆ ಏನು, ಅದು ಎಷ್ಟು ವಯಸ್ಸಿಗೆ ಅದಕ್ಕೆ ಹಲ್ಲು ಬೀಳೋದು ಸರ್? ಆಕ್ಚುಲಿ ಹಲ್ಲು ಅಂತ ಬರೋದು ನಿಮ್ ಪ್ರಕಾರ ಈಗ ಸರ್ ಒಂದು 2 ವರ್ಷ ನಮ್ಮ ಈಗ ಒಳ್ಳೆ ಜಾತಿ ಕರುವಾಗ 2 ವರ್ಷ ಒಳಗೆ ಬಿದ್ಬಿಡ್ತಾವೆ ಸರ್. 2 ವರ್ಷದೊಳಗಡೆ ಒಳಗಡೆ ಬಿದ್ಬಿಡ್ತಾವೆ. 1 ವರ್ಷ 1 ವರ್ಷಕ್ಕೇನೆ ಬಿದ್ಬಿಡ್ತವೆ. ಹಾ. ಸ್ವಲ್ಪ ಜಾತಿ ಕಡಿಮೆ ಇರೋ ಇಂಥವಾದ 2 ವರ್ಷ ದಾಟ ಮೇಲೆ ಬೀಳ್ತವೆ. ಓಕೆ, ನಮ್ಮ ನಾಟಿದಂದಲ್ಲಿ ಅಷ್ಟಕ್ಕೆ ಬೀಳ್ತವೆ ಸರ್. ಬೀಳ್ತವೆ. ಇಲ್ಲ 2 ವರ್ಷ ಒಳಗಡೆ ಬಿದ್ದಾಗ್ಬಿಡ್ತವೆ. ಬಿದ್ದೋಗುತ್ತೆ ಅಂದ್ರೆ ಮೊದಲನೇ ಎರಡಲ್ಲಿ ಬೀಳುತ್ತೆ ಅದ್ರದ್ದು? ಹೆಂಗೆ ನೋಡಿ ಸರ್, ಇದು ಹಾ. ಇದು ನೋಡ್ಬೋದು ನೀವು, ಈ ಚಿಕ್ಕದು ಓ, ಒಟ್ಟು ಇದಿಷ್ಟು ಈಗ ನೋಡಿ ಸರ್, ಇದು ನಮ್ಮ ಈ ಗೋಮಾತೆಗೆ ಹೆಂಗೆ ಅಂದ್ರೆ, ಹಾ. ಕುರಿಗೂ ಮೇಕೆಗೂ ಈ ಮೇಲ್ಗಡೆ ಹಲ್ಲು ಬರಲ್ಲ ಸರ್. ಓ, ಮೇಲ್ಗಡೆ ಹಲ್ಲು ಇರಲ್ಲ. ಹಾ. ಇಲ್ಲಿ ನೋಡಿ ಸರ್, ಈ ಕೆಳಗಡೆ ಮಾತ್ರ ಓ, ಕೆಳಗಡೆ ಮಾತ್ರ ಹಲ್ಲು. ಮಾತ್ರ ಅಲ್ಲೋ. ಹಾ. ಇಲ್ಲಿ ನೋಡ್ಬೋದು, ಅಲ್ಲೂ ಇದೇ ತರ ಇರ್ತದೆ, ಸಣ್ಣ ಸಣ್ಣ ಚಿಕ್ಕ ಇರ್ತವೆ. ಓಕೆ, ಅದು ಹುಟ್ಟದಾಗೆ ಬಂದಿರೋ ಹೆಂಗೆ ನಮ್ಮ ಮನುಷ್ಯರಿಗೆ ಹೆಂಗೆ ಬಿದ್ದು ಹುಟ್ಟುತ್ತೆ. ಇದಕ್ಕೂ ನೋಡಿ ಸರ್, ಇವೆರಡಲ್ಲಿ ದಪ್ಪ ಇದೆ ನೋಡಿ. ಓಕೆ, ಇದು ಎರಡಲ್ಲಿ ಇರ್ತದೆ ಹಳೆ ಚಿಕ್ಕದ ತರ. ಹಾ. ಬಿದ್ದು ಇದನ್ನ ಹೊಸದಾಗಿ ಹುಟ್ಟಿರೋದು ಸರ್. ಇದು ಓ, ಇದೇನ್ ದೊಡ್ಡದಿದೆ ಅದು ಹೊಸದು. ಓ, ಹೊಸದು. ಇದನ್ನೇ ಎರಡಲ್ಲು ಅನ್ನೋದು. ಎರಡಲ್ಲೋ. ಓಕೆ, ಪಕ್ಕದಲ್ಲಿ ಇದಕ್ ಬಿದ್ರೆ 4 ಅಲ್ಲೋ, ಹಾ. ಇದಕ್ ಬಿದ್ರೆ 6 ಅಲ್ಲೋ, ಹಾ. ಇದಕ್ ಬಿದ್ರೆ 8 ಅಲ್ಲೋ. ಅದು ಕಡೆದು ಅಂತ. ಕಡೆ ಅಂತೀವಿ, 8 ಅಲ್ಲೋನಲ್ಲ, ಹಾ. ಕಡೆ ಅಂತೀವಿ. 8 ಅಲ್ಲೂ ಬಿದ್ದು ಹುಟ್ಟಿದಾಗ ಕಡೆ ಹೊಸ ಬಾಯಿ. ಓ ಸರ್, ಇದು ಗೊತ್ತೇ ಇರ್ಲಿಲ್ಲ ಸರ್. ಇದನ್ನ ತುಂಬಾ ಯಾರು ಹೇಳೇ ಇಲ್ಲ ಸರ್. ಮೇಲ್ಗಡೆ ಅದಕ್ಕೆ ಹಲ್ಲು ಇರಲ್ಲ ಅನ್ನೋದು. ಇಲ್ಲಿ ನೋಡಿ ಸರ್, ಹೌದು, ದವಡೆಯಲ್ಲಿ ಇರ್ತಾವ ಸರ್, ಮೇಲೆ ಕೆಳಗೆ ದವಡೆಯಲ್ಲಿ ಇರ್ತಾವೆ. ಒಳಗಡೆ ದೌಡೆ ಇರುತ್ತೆ. ಕಾಣಲ್ಲ, ಅದು ಒಳಗಡೆ ದವಡೆ ಕಾಣಲ್ಲ ಇರ್ತಾವೆ ಇಲ್ಲಿ. ಹಾ. ಏನ್ ಸರ್, ಹಾ. ಈ ಮೇಲೆ ಯಾವ ನಮ್ಮ ಈ ಪ್ರಾಣಿಗಳಿಗೆ ಇಲ್ಲಿ ನೋಡಿ, ಈ ಮೇಲೆ ಇರಲ್ಲ. ಓ. ಕುರಿ ಗೊತ್ತೇ ಇರ್ಲಿಲ್ಲ ಕುರಿ ಸರ್ ಮೇಕೆ. ಇದು ಯಾರಿಗೂ ಮೇಲ್ಗಡೆ ಅಲ್ಲೇ ಇರಲ್ಲ ಅಂತ. ಕುರಿ ಓಕೆ, ಮೇಕೆಗೆ ನಮಗ್ ಇದ್ದಂಗ್ ನಮ್ಗೆ ಹೆಂಗ್ ಎರಡ್ ಕಡೆ ಇರುತ್ತಲ್ಲ ಆತರ ಇರಲ್ಲ. ಇರಲ್ಲ. ಹಾ. ಇದು ನೋಡಿ ಸರ್, ಈಗ 2 ಇದೆ, ಹೌದು ಇದು ಬಿದ್ರೆ 4 ಅಲ್ಲೋ, ಇದು 6 ಅಲ್ಲೋ. ನಾವು ಕಡೆ ಅಂತೀವಿ. 8 ಬಿದ್ದು ಹುಟ್ಟಿದಾಗ ಕಡೆ ಅಂತೀವಿ ಸರ್. ಇದು ಬರೀ ದನಗಳಿಗೆ ಮಾತ್ರನಾ, ಇಲ್ಲ ಎಮ್ಮೆ ಕುರಿ ಎಲ್ಲದಕ್ಕೂ ಮೇಲ್ಗಡೆ ಇರಲ್ವಾ? ಈ ಪ್ರಾಣಿ ನಮ್ಮ ಗೋಮಾತೆ ಏನ್ ಹೇಳ್ತೀವಿ, ಹಾ. ಎಮ್ಮೆ, ಹಸು, ಕುರಿ, ಮೇಕೆ ಎಲ್ಲಾನು ಹಿಂಗೆ ಮೇಲೆ ಯಾವಕ್ಕಿರಲ್ಲ, ಮೇಲ್ಗಡೆ ಕೆಳಗಡೆ ಮಾತ್ರ ಇರೋದಿಲ್ಲ. ಇರ್ತವೆ. ಓ ಸೂಪರ್ ಸರ್, ನೋಡಿ ಇದು ಒಳ್ಳೆ ವಿಚಾರ. ಆಕ್ಚುಲಿ ಎಷ್ಟೋ ನಮ್ಗಂತೂ ಗೊತ್ತೇ ಇರ್ಲಿಲ್ಲ ಹಾ, ಸರ್. ಮೇಲ್ಗಡೆ ಇರಲ್ಲ ಅಂತ. ಯಾಕೆ ಯಾರು ಈ ತರ ತೆಗದಿ ತೋರ್ಸಿಲ್ಲ. ಸುಮ್ನೆ ಏನ್ ಮಾಡೋರು ಅಂದ್ರೆ ಈ ಕೆಳಗಡೆ ಮಾತ್ರ ತೋರ್ಸ್ಬಿಟ್ಟು ಎರಡಲ್ಲಿ ನಾಲ್ಕಲ್ಲು ಅಂದರು. ಸೊ ಮೇಲ್ಗಡೆ ಇದೆಯಾ ಇಲ್ವಾ ಅನ್ನೋ ಒಂದು ವಿಚಾರನೇ ಗೊತ್ತಿರ್ಲಿಲ್ಲ. ಹೌದು ಸರ್. ಇದು ಎರಡಾಯ್ತು. ನಿಮ್ಮಲ್ಲಿ ಯಾವ್ದೋ ನಾಲ್ಕಲ್ದು ಇದೆಯಾ ಸರ್? ಸರ್ ಇಲ್ದೆ ನೋಡಿ, ಬನ್ನಿ ಈ ಕಡೆ. ಇದು ನಾಲ್ಕಲ್ಲ? ಇಲ್ಲಿ ನೋಡಿ ಸರ್. ಓ, ಮುಂದೆ ಅದು ಒಂದು, ಈ ಕಡೆ ಹಿಂದೆ ಒಂದಾಗಿದೆ, ಇನ್ ಎರಡು ಹಾಗೆ ಇದೆ. ಓ, ಇದು ನಾಲ್ಕಲ್ಲು. 4 ಅಲ್ಲೋ. ಓ, ಇದು ಎರಡಲ್ಲು, ಇದು ನಾಲ್ಕಲ್ಲು. ಆರಲ್ಲು. ಸರ್ ಆರಲ್ಲಿ ಇದೆಯಾ ನಿಮ್ಮಲ್ಲಿ ಯಾವ್ದಾರ? ಆರಲ್ದು ಇದೆ, ತೋರ್ಸಿ. ಬನ್ನಿ ಸರ್ ನೋಡೋಣ. ಸೊ ಇದು ಆರಲ್ಲ ಸರ್? ಇಲ್ಲಿ ನೋಡಿ ಸರ್, ಲಾಸ್ಟ್ ಬಿದ್ದಿಲ್ಲ. ಓಕೆ, ಈ ಕಡೆ ನೋಡಿ, ಸೆಂಟರ್ ಇಂದ 3, ಇದು 6 ಅಲ್ಲ. ಆರಲ್ಲು. ಓ ಹಾ. ಸೂಪರ್ ಸರ್. ಕಡೆಯಲ್ಲಿ ಒಂದು ತೋರಿಸ್ತೀನಿ ಬನ್ನಿ. ಓಕೆ, ಸೊ ಇದು ಆರಲ್ಲ ಆಯ್ತು. ಇನ್ನೊಂದು ಕಡೆ ಅಲ್ಲಿ ಇದೆ. ತೋರಿಸ್ತೀನಿ. ಹಾ ಸರ್, ಇದು ಕಡೆ ಇದೆ. ಇಲ್ಲಿ ನೋಡಿ ಸರ್, ಇಲ್ಲಿ ಕಡೆ ಹುಟ್ಟಿ ಓ, ಕಡೆದು ಈ ಹುಟ್ಟಿದೆ. ಕಡೆ ಬಿದ್ದು ಹುಟ್ಟಿದೆ ಸರ್. ಇದು ಕಡೆ ಹಿಂಗೆ. ಸೊ ಇದು ಎಲ್ಲಾ ಹಲ್ಲು ಬಿದ್ದು ಹೊಸದಾಗಿ ಹೊಸ್ದಾಗಿ ಹುಟ್ಟಿದೆ. ಹುಟ್ಟಿದೆ. ಓಕೆ, ಇದನ್ನ ಪರ್ಮನೆಂಟ್ ಹಲ್ಲು. ಇದು ಪರ್ಮನೆಂಟ್. ಪರ್ಮನೆಂಟ್ ಹಲ್ಲು. ಹಾ. ಸರ್ ಇನ್ನೊಂದು ಕೇಳದ್ ಮರ್ತೋಯ್ತು ನನ್ಗೆ. ಸರ್ ಈಗ ಎರಡು ಹಲ್ಲು ಅಂದ್ರೆ ಎಷ್ಟು ವರ್ಷಕ್ಕೆ ಸರ್ ಅದ್ ಬೀಳೋದು? 2 ವರ್ಷ ಆಚೆ ಇದೆ ಸರ್. 2 ವರ್ಷ ಆಚೆ ಈ ಇದೆ. ಜಾತಿ ದನ ಎಲ್ಲ ನಾವೆಲ್ಲ ಕೊಂಬು ಕೋಡ್ ಮಾಡ್ತೀವಿ ಸರ್. ಹಾ. 1.5 ಗೆಡ್ಡ ಬಿದ್ದೋಗುತ್ತೆ. ಮತ್ತೆ ಇನ್ 4ನೇ ಹಲ್ಲು ಬೀಳೋದು? ಸರ್ ಅದು ನಾವು ಪ್ರಕಾರ 6 ತಿಂಗಳು ಅನ್ಕೋತೀವಿ. ಹಾ. ಜಾತಿ ದಿನ ಈ ವರ್ಷ 2 ನೆಕ್ಸ್ಟ್ ವರ್ಷಕ್ಕೆ 6 ಊಟ ಬಿಡ್ತದೆ. ಓ, 6 ಕಡೆ ಹೋಗ್ಬಿಡ್ತದೆ ಸರ್. ಹೋಗ್ಬಿಡ್ತದೆ. ಸ್ವಲ್ಪ ಜಾತಿ ಕಡಿಮೆ ಇರೋ ಉಳ್ಸ್ಕೊಂತೇವೆ. 4 6 ಗಂಟೆ ಬರ್ತದೆ. ಈ ವರ್ಷ ಜಾತ್ರೆ 2 ಇದ್ರೆ ಹಾ. ಮುಂದಿನ ವರ್ಷಕ್ಕೆ. ಸೊ ಸುಮಾರು ಒಂದು 3-4 ವರ್ಷ ಅಷ್ಟು ಕಡೆ ಹಲ್ಲಿಗೆ ಬಂದ್ಬಿಡ್ತವೆ. ಹ್ಞೂ ಸರ್. ಇಲ್ಲ ಹೆಚ್ಚು ಕಮ್ಮಿ. ಸರ್ ಒಂದ್ 4 ವರ್ಷಕ್ಕೆ ಕಡೆ ಬರ್ತದೆ ಸರ್. 4 ವರ್ಷಕ್ಕೆ. ಸೊ ಇದು ಸರ್ ಹುಟ್ಟಿ reach ಆಗೋರು 4ನೇ ವರ್ಷದೊಳಗಡೆ ಕಡೆ ಹಲ್ಲು. ಜಾತಿ ಎತ್ತಾದ್ರೆ ಹಾ. ಸ್ವಲ್ಪ ಜಾತಿ ಕಡಿಮೆ 1 ವರ್ಷ ಎಕ್ಸ್ಟೆಂಡ್ ಆಗ್ತದೆ. ಒಂದು ಎಕ್ಸ್ಟ್ರಾ ಮ್ಯಾಕ್ಸಿಮಮ್ ಅಂದ್ರೆ 5 ವರ್ಷ. 5 ವರ್ಷಕ್ಕೆ ಕಡೆ ಬರ್ತವೆ. ಸೊ ಈಗ ಅವ್ರೇನು ವಯಸ್ಸು ಎಷ್ಟು ವರ್ಷ ಆಗಿದೆ ಅಂತ ನೀವು ನೋಡದೆ ಅದು ಹಲ್ಲು ನೋಡಿ. ಅಲ್ಲಿಂದ ಸರ್, ಅಲ್ಲಿಂದ ಗೊತ್ತಾಗುತ್ತೆ ನಮ್ಗೆ. ಸರ್ ನಿಜಲ್ಲೂ ಒಂದು ಒಳ್ಳೆ ಸೂಪರ್ ಆದ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಯಾಕಂದ್ರೆ ತುಂಬಾ ಜನ ಬರೀ ಹೇಳ್ತಾರಷ್ಟೇ ಎರಡಲ್ಲೂ 4 6 ಕಡೆದು ಅಂತ. ಯಾರು ಕೂಡ ನೋಡಿರ್ಲಿಲ್ಲ. ಮತ್ ಮೇಲ್ಗಡೆ ಹಲ್ಲಿಲ್ಲ ಅನ್ನೋ ವಿಚಾರ ಅಂತೂ
ತುಂಬಾ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಗೊತ್ತಿರ್ಲಿಲ್ಲ. ನಿಜವಲ್ಲ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಸರ್. ನೋಡೋದಲ್ಲ ರೈತ ಮಿತ್ರ, ಸೊ ಯಾವ ತರ ಇತ್ತು ಅಂತ. ಸೊ ಈ ತರ ಆಕ್ಚುಲಿ ಒಂದಷ್ಟು ಹಲ್ಲುಗಳನ್ನ ನೋಡಿ ರೈತರುಗಳು ಇದಕ್ಕೆ ಇಷ್ಟು ವರ್ಷ ಆಗಿದೆ ಅಷ್ಟು ವರ್ಷ ಆಗಿದೆ ಅಂತ ಹೇಳ್ತಾರೆ. ಜನ ನನ್ಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಪ್ರತಾಪ್ ಸರ್ ಹತ್ರ ಬಂದೆ. ಯಾರು ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.